ನೋಡಿ, ಹೋರಾಟಗಾರರಲ್ಲಿ ಸಂವಿಧಾನಬದ್ಧವಾದಂತಹ ನಡೆ ಇರಬೇಕು. ಯಾವುದೋ ಕಾರಣಕ್ಕೆ ಯಾರನ್ನೋ ಲೇವಡಿ ಮಾಡೋದಾಗಲಿ, ಅವ್ರನ್ನ ಹೀಯಾಳಿಸೋದಾಗಲಿ, ಅವರ ಮನೆಯವ್ರನ್ನ ಹೆಸರಿಡ್ಕೊಂಡು ಬೈಯೋದಾಗಲಿ, ಇವು ನಾವು ಮಾಡಬಾರ್ದು. ಸಂವಿಧಾನ ಆತ್ಮಕವಾಗಿ ಜರಿಯೋಣ, ಕೇಳೋಣ, ಖಂಡಿಸೋಣ, ಹೋರಾಟ ಮಾಡೋಣ, ಬೇರೆ ವಿಚಾರ. ಆದರೆ ಲಿಮಿಟನ್ನು ಮೀರಿ ಮಾತಾಡುವಂಥದ್ದು ಇದೆಯಲ್ಲ, ಅದು ಹೋರಾಟಕ್ಕೂ ಶೋಭೆ ತರಲ್ಲ. ಜೊತೆಯಲ್ಲಿ ನ್ಯಾಯವನ್ನು ಕೇಳುವಂತಹ ರೀತಿಯೂ ಅಲ್ಲ, ಇನ್ನಷ್ಟು ದೂರಕ್ಕೆ ನ್ಯಾಯವನ್ನು ತಳ್ಳುತ್ತೆ ಅಂತ ನನ್ನ ಭಾವನೆ. ಇದ್ಯಾವುದೋ ಪೂರ್ವಾಗ್ರಹ ಪೀಡಿತರಾದಂಥ ಗುಂಪು ಕೆಲಸ ಮಾಡ್ತಾಯಿದೆ ಅಂತ ಅನ್ನಿಸ್ಕೊಬಾರ್ದು. ವಾಟ್ ವೇ ವಿ ಆರ್ ಕನ್ಸರ್ನ್ಡ್, ಸೊ ಓನ್ಲಿ ಬಿಕಾಸ್ ಚೈಲ್ಡ್ ಇಸ್ ರೇಪ್ಡ್, ಗ್ಯಾಂಗ್ ರೇಪ್ಡ್ ಆ್ಯಂಡ್ ಮರ್ಡರ್ಡ್. ಹೊಸ SIT ಫಾರ್ಮೇಷನ್ ಆಗೋದನ್ನೇ ಕಾಯ್ತಾ ಇದೆ. ಸರಿಯಾದ ರೀತಿಯ ರಕ್ಷಣೆಯನ್ನು ಸಾಕ್ಷಿಗಳಿಗೆ ಕೊಡಬೇಕು ಅಂತ ಹೇಳುವಂಥದ್ದು, ಚಿಕ್ಕ ಕೆಂಪಮ್ಮನವ್ರಿಗೆ ಘನತೆಯಿಂದ ಬದುಕಲಿಕ್ಕೆ ಅವ್ರಿಗೆ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು ಆಗಬೇಕು. ಅವರಿಗೆ ಸಾಮಾಜಿಕವಾದ, ಆರ್ಥಿಕವಾದಂಥ ಭದ್ರತೆಯನ್ನು ಕೊಡಿಸುವಂಥ ಕೆಲಸವನ್ನು SIT ಮಾಡಬೇಕು. ಗೌರವಯುತವಾಗಿ ಕಾಣಬೇಕು. ನಮ್ಮದೇ ಸ್ಟೈಲ್ ಇದೆ, ಆ ಸ್ಟೈಲಲ್ಲಿ ಮಾತಾಡಿದ್ರೆ ನೀವು ಬಾಯಿ ಬಿಡ್ತೀಯಾ, ಇವೆಲ್ಲ ಹೇಳಿದ್ದಾರೆ SIT ಅವರು. ಇಲ್ಲಿ ಬೇಡ ಮಾತು. ಈ ಮಾತು ಹೇಳಲಿಕ್ಕೆ SIT ಫಾರ್ಮೇಷನ್ ಆಗಬೇಕಾಗಿಲ್ಲ. SIT ಶುಡ್ ಮೈಂಡ್ ದೇರ್ ಟಂಗ್ ಆ್ಯಂಡ್ ದೇರ್ ಬಿಹೇವಿಯರ್ ಆಲ್ಸೋ. ಚಿಕ್ಕಪ್ಪಮ್ಮನವ್ರನ್ನ ನಾವು ಎಲ್ಲ ರೀತಿಯಲ್ಲೂ ಕೂಡ ಗೌರವಯುತವಾಗಿ ನಂಬಿದ್ದೇವೆ. ಆಕೆ ಸತ್ಯವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಎಲ್ಲ ಥರದ ಒಂದು ತನಿಖೆಗಳು, ಎಲ್ಲ ರೀತಿಯ ಒಂದು ಆ್ಯಸಿಡ್ ಟೆಸ್ಟಲ್ಲಿ ನಾವು ಕಂಡುಕೊಂಡಂಥದ್ದು. ಈ ವಯಸ್ಸಿನಲ್ಲೂ ಕೂಡ ಆಕೆ ಸತ್ಯಪರವಾಗಿ ನಿಂತಿದ್ದಾರೆ ಅಂತಂದರೆ ನಾವು ಯಾವ ಮಟ್ಟಿಗೆ ನಿಂತ್ಕೋಬೇಕು. ಶಕ್ತಿ ಇರುವಂಥವ್ರು ಚಿಕ್ಕ ಕೆಂಪಮ್ಮ ನಮ್ಮಂಥವ್ರಿಗೆಲ್ಲರಿಗೂ ಕೂಡ ಆದರ್ಶ ಆಗ್ತಾಯಿದ್ದಾರೆ. ಆಕೆಯ ರೀತಿಯಲ್ಲಿ ಮಾತಾಡೋದನ್ನ ಕಲಿಬೇಕಾಗಿದೆ. ಸಂಘಟನೆಗಳು ಮಧ್ಯದಲ್ಲಿರುವ ನಮ್ಮ ಮಿತಿಗಳನ್ನ ಮೀರಿ ಒಟ್ಟಾಗಿ ಸಂವಿಧಾನಾತ್ಮಕವಾಗಿಯೇ ನಾವು ಕೇಳುವಂಥದ್ದಾಗಬೇಕು. ನನ್ನ ಒಂದು ದೊಡ್ಡ ಬಲವಾದ ಇಚ್ಛೆ ಇದ್ದಂಥದ್ದು, ಸೌಜನ್ಯ ಪ್ರಕರಣದಲ್ಲಿ ಇಡೀ ಕರ್ನಾಟಕದಲ್ಲಿ ಇರುವಂಥ ಅಷ್ಟೂ ಸಂಘಟನೆಗಳು ನಮ್ಮ ಮಿತಿಗಳಿಂದ ಹೊರಗೆ ಬರೋದು. ಅದು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಕಾಸ್ಟ್, ಕ್ರೀಡ್, ಸಂವಿಧಾನಾತ್ಮಕವಾಗಿ ಒಟ್ಟು ಸೇರೋಣ. ಎಲ್ಲ ಬಾವುಟಗಳು ನಮ್ಮ ತ್ರಿವರ್ಣದೊಳಗಡೆ ವಿಲೀನ ಆಗೋಗಲಿ ಅಂತ ಹೇಳುವಂಥದ್ದು ಇತ್ತು. ನಮ್ಗೆ ಒಟ್ಟಾಗಲಿಕ್ಕೆ ಒಂದು ಅವಕಾಶ ಆಗಲಿ ಅಂತ. ಅನ್ಫಾರ್ಚುನೇಟ್ಲಿ ಅದು ಕಷ್ಟ ಆಗ್ತಾಯಿದೆ ಈ ದೇಶದಲ್ಲಿ. ಎಲ್ಲ ಅವರವರ ಬಣ್ಣಗಳಿಗೆ ಸೀಮಿತ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನು ಬಿಡಬೇಕು. ಇವತ್ತು ಅವರ ಮಾತುಕತೆಗಳು ಬದಲಾವಣೆ ಆಗಬೇಕು. ಮುಸ್ಲಿಂ ಹೆಣ್ಣುಮಕ್ಕಳು ರೇಪ್ ಆದ್ರೂ ನೋವೇ, ಮಗುವೇ. ಕ್ರಿಶ್ಚಿಯನ್ ಮಕ್ಕಳು ರೇಪ್ ಆಗಿ ಮರ್ಡರ್ ಆದ್ರೂ ನೋವೇ, ಲಾಸ್ ತುಂಬ ದೊಡ್ಡ ಲಾಸ್ ಆಗಿರುತ್ತೆ. ಹಿಂದೂ ಮಕ್ಕಳದಾದ್ರೂ ಅದೇ ರೀತಿಯಾಗಿ ಎಲ್ಲಿ ಈ ಜಾಗದಲ್ಲಿ ಧರ್ಮಗಳನ್ನ ಹುಡ್ಕೋದಾಗಲಿ, ಬಣ್ಣಗಳನ್ನ ಹುಡ್ಕೋದಾಗಲಿ, ಬಾವುಟಗಳನ್ನ ಹುಡ್ಕೋದಾಗಲಿ ಮಾಡಿಕೊಡ್ದು. ಸೌಜನ್ಯಗಳಲ್ಲಿ ಎಲ್ಲ ಧರ್ಮದ, ಎಲ್ಲ ಜಾತಿಯ ಮಕ್ಕಳಿಗೋಸ್ಕರ ನ್ಯಾಯ ಕೇಳುವಂಥದ್ದೊಂದು ಆಗಬೇಕಾಗುತ್ತೆ. ಆಗ್ಬೋದು, ಸೌಜನ್ಯ ಆಗ್ಬೋದು, ಅಥವಾ ಇನ್ನು ಸಲೀಮನೆ ಆಗ್ಬೋದು, ಇನ್ಯಾರು ಆಗಿರಲಿ, ನಮ್ಮ ಮಗು ತಾನೇ, ಈ ದೇಶದ ಮಗು ತಾನೇ. ಅದಕ್ಕೆ ಯಾರು ವಕಾಲತ್ತು ಹಾಕೋರು? ಯಾರು? ನಾವೇ ಹಾಕಬೇಕಾಗಿ ತಿಳುವಳಿಕೆ ಇರುವಂಥವರು ನಾಗರಿಕರಾಗಿ ನಾವು ಮಾಡಬೇಕಾಗಿದೆ. ಆ ಕಾರಣಕ್ಕೆ ನಾನು ಇಳಿದಿದ್ದೇನೆ, ಬಿಟ್ಟರೆ ಇದು ಯಾವುದೋ ಒಂದು ಧರ್ಮದಲ್ಲಿ ಹುಟ್ಟಿದ ಮಗುಗೋಸ್ಕರ ಅಂತ ಅಲ್ಲ. ಹೊಸದಾಗಿ ಬರುವಂತಹ SIT ಕಾಲಮಿತಿ ಒಳಗಡೆ ಕಾರ್ಯನಿರ್ವಹಣೆಯನ್ನು ಮಾಡಬೇಕು ಅಂತ ಅನಿಸಲ್ವಾ? ಖಂಡಿತವಾಗಲೂ ಅದಕ್ಕೊಂದು ಕಾಲಮಿತಿ ಹಾಕ್ಕೊಂಡು ವಾರ್ಫುಟ್ಟಲ್ಲಿ ಕೆಲಸ ಮಾಡಬೇಕು. ಈಗ ಸಾಕ್ಷ್ಯನಾಶವನ್ನು ಬೇಕಾದಷ್ಟು ಮಾಡಿಬಿಟ್ಟಿದ್ದಾರೆ. ಯಾರ್ಯಾರು ಸಾಕ್ಷ್ಯನಾಶ ಮಾಡಿದ್ದಾರೆ ಅಂತ ಒಂದು ಸಂದೇಹ ಇದೆಯೋ ಅವರನ್ನು ಮೊದಲು ತಗೊಳ್ಬೇಕು. ಯಾಕೆಂದರೆ ಅವರಿಗೆ ಪ್ರೊಟೆಕ್ಷನ್ ಕೊಡೋದು ಭಾಳ ಮುಖ್ಯ ಆಗುತ್ತೆ ಇಲ್ಲಿ. ಈಗ ಅವ್ರ ಜೀವ ಕುತ್ತಲ್ಲಿ, ಆ ಜೀವಕ್ಕೆ ಕುತ್ತು ಬಂದಿದೆ ಅಲ್ವಾ. ಈಗ ಹೇಳಿಬಿಡ್ತಾರೆ, ಸತ್ಯವನ್ನು ಹೇಳ್ತಾರೆ ಅಂತಂದರೆ ಈ ಕ್ಯಾನ್ ಬಿ ಮರ್ಡರ್ಡ್ ಆರ್ ಶಿ ಕ್ಯಾನ್ ಬಿ ಮರ್ಡರ್ಡ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸೊ ಅಂಥವ್ರನ್ನ ಮೊದಲು ತಗೋಬೇಕು ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದೇರ್ ಲೈಫ್. ಇದು ಸುಲಭದ ಮಾತಲ್ಲ. ಏನು ಸಾಯಲಿಕ್ಕೆ ನಿಷ್ಪಾಪಿಗಳೇ ಆಗಿರಬೇಕಾಗಿಲ್ಲ.
ಸತ್ಯ ಹೇಳ್ತಾನೆ ಅಂತಂದರೆ ಇವನನ್ನು ಮೊದಲು ಬಿಸಾಕಿ ಇತ್ತಂತ ಅಂಥದ್ದು ಬೇಕಾದಷ್ಟು ಸಾವುಗಳು ನಡೆದಿದೆ ಈ ದೇಶದಲ್ಲಿ. ಇದು ಸಣ್ಣ ಪುಟ್ಟ ವಿಚಾರ ಅಂತ ನನಗನ್ನಿಸ್ತಾ ಇಲ್ಲ. ಸೌಜನ್ಯ ಪ್ರಕರಣದಲ್ಲಿ ಎಲ್ಲರಿಗೂ ಪ್ರೊಟೆಕ್ಷನ್ ಬೇಕಾಗಿರುತ್ತೆ. ಸಂಘ ಸಂಸ್ಥೆಗಳಲ್ಲಿರುವಂಥವ್ರಿಗೂ ಕೂಡ ಪ್ರೊಟೆಕ್ಷನ್ ಕೊಡಬೇಕಾಗ್ತದೆ. ಹಂಗಂತೇಳಿ ನಮ್ಮ ಹಿಂದೆ ಮುಂದೆ ಬಂದೂಕು ಹಿಡ್ಕೊಂಡು ಓಡಾಡಿ ಅಂತಲ್ಲ. ವಿ ಆರ್ ವೆಲ್ ಪ್ರೊಟೆಕ್ಟೆಡ್ ಬಿಕಾಸ್ ವಿ ಹ್ಯಾವ್ ದಿ ಎಥಿಕ್ಸ್, ಮೊರಾಲಿಟಿ ಎರಡನೇ ಇಟ್ಕೊಂಡು ಸಂವಿಧಾನಬದ್ಧವಾಗಿ ನಡ್ಕೊಂಡು ಹೋಗ್ತಾ ಇರ್ತೀವಿ. ಅದೇ ದೊಡ್ಡ ಪ್ರೊಟೆಕ್ಷನ್ ಆಗಿರುತ್ತೆ. ಆದರೆ ಇನ್ಮೇಲೆ ನಮ್ಮಗಳ ಬಗ್ಗೆ ಮೇಲೆ ಸವಾರಿ ಮಾಡುವಂಥ ಜನಗಳು ಯಾರು ಇದ್ದರೆ, ಚಾರಿತ್ರ್ಯ ವಧೆ ಮಾಡುವಂಥ ಜನಗಳಿದ್ದರೆ, ಈ ಹೆಸರು ಹೇಳ್ಕೊಂಡು ಹಣಕಾಸು ದಂಧೆ ನಡೆಸುವಂತಹ ಜನಗಳಿದ್ದರೆ ಅಂಥವ್ರನ್ನ ನಿರ್ದಾಕ್ಷಿಣ್ಯವಾಗಿ ಒಳಗೆ ಹಾಕ್ಕೊಂಡು ಇಂಟ್ರೋಗೇಟ್ ಮಾಡಬೇಕು. ಯಾಕೆ ಹಿಂಗೆ ಮಾಡ್ತಿದ್ದೀಯಾ ಅಂತ. ಅದಕ್ಕೆ ಮೀನಾಮೇಷ ಎಣಿಸ್ಲಿಕ್ಕಾಗಲ್ಲ, ಟೈಮು ಇಲ್ಲ SIT. ಸೊ ಇಂತಹ ಒಂದು ದಕ್ಷ SITಯನ್ನು ಎದುರು ನೋಡ್ತಾ ಇದ್ದೇನೆ. ಅದಕ್ಕೆ ಬೇಕಾದ ಅಷ್ಟು ಅವಕಾಶಗಳನ್ನು ಸರ್ಕಾರ ಮಾಡಿಕೊಡ್ಬೇಕು. ಸರ್ಕಾರದ ಕಡೆಗೆ ಸುಪ್ರೀಂ ಕೋರ್ಟ್ ಬೆರಳು ಮಾಡಿ ಕೇಳುವಂಥದ್ದನ್ನು ತಂದರೆ ಇಟ್ಸ್ ಅ ಶೇಮ್. ಅದು ಭಾಳ ಮುಖ್ಯ ಆಗುತ್ತೆ. ಸರ್ಕಾರದ ಈಗಾಗಲೇ ಕರ್ನಾಟಕ ಸರ್ಕಾರ ತಪ್ಪೆಸಗಿದೆ. ಸೌಜನ್ಯಗಳ ವಿಚಾರದಲ್ಲಿ ಹೇಳಬಾರದನ್ನ ಹೇಳಿ ತಪ್ಪೆಸಗಿರೋದ್ರಿಂದ, ಇತಿಹಾಸದಲ್ಲಿರೋದ್ರಿಂದ ಆ ತಪ್ಪು ಮರುಕಳಿಸ್ದಂಗೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ಇವತ್ತಿನ ಮುಖ್ಯಮಂತ್ರಿಗಳದ್ದಾಗಿರುತ್ತೆ. ಈಗಾಗಲೇ ನಮ್ಮ ಸರ್ಕಾರ ಈ ವಿಚಾರದಲ್ಲಿ ಒಂದಿಷ್ಟು ಕಳಂಕಿತ ಆಗಿರೋದ್ರಿಂದ, ಇದು ಖಾಲಿ ಟ್ರಂಕ್ ಅಂತ ಹೇಳಿದ್ದಾರಲ್ವ, ಅಥವಾ ಇಲ್ಲಿ ಏನೇನೂ ಇಲ್ಲ, ನಮ್ಮಂಥ 100 ಜನ DKಶಿಗಳು ನಿಮ್ಮ ಜೊತೆಲಿ ಇರ್ತಾರೆ ಅಂತ ಹೇಳಿದಾರಲ್ವ, ಈ ಕಾರಣದಿಂದ ಇವರು ಮಾಡಿದ್ನೆಲ್ಲವನ್ನೂ ಕೂಡ ಒಳ್ಳೆ ಕೆಲಸ ಮಾಡಿದ್ರೂ ಅದನ್ನು ಪೂರ್ವಾಗ್ರಹದಲ್ಲಿ ನೋಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಥವಾ ದಕ್ಷ ಅಧಿಕಾರಿಗಳು ಮಾಡಿದ ಕೆಲಸ ಅದಕ್ಷವಾಗಿ ಕಾಣುವಂಥದ್ದು ಆಗ್ಬೋದು. ಈ ಎಲ್ಲ ಗೋಚರಗಳಿಂದ ಮುಕ್ತರಾಗಲಿಕ್ಕೆ ಹೊರ ರಾಜ್ಯದ SIT ಅಧಿಕಾರಿಗಳನ್ನು ಕರೆಸಿ ಮಾಡಿಸೋದ್ರಲ್ಲಿ ಅವಕಾಶಗಳಿದೆ. ಅದೇ ರೀತಿ ಫೋರೆನ್ಸಿಕ್ ಎಕ್ಸ್ಪರ್ಟ್ಸು ನಮ್ಮವರೇ ಆಗಬೇಕಾಗಿಲ್ಲ. ಸೈನ್ಸ್ ಈಸ್ ಆಲ್ವೇಸ್ ಸೈನ್ಸ್. ಹೊರಗಡೆಯಿಂದ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ಗಳು ಬೇಕಾದಷ್ಟು ಜನ ಇದ್ದಾರೆ. ಅವರನ್ನು ಎರವಲು ತಗೊಳ್ಳುವಂಥ ಕೆಲಸವನ್ನು ಯಾಕೆ ಮಾಡಬಾರ್ದು? ಮಾಡಿ ರಿಲ್ಯಾಕ್ಸ್ಡಾಗಿ ಕೆಲಸಗಳು ನಡೀಲಿ. ಇಲ್ಲದಿದ್ದರೆ ಇವನು ಅಲ್ಲಿದ್ದಂತೆ, ಇವನು ಇಲ್ಲಿದ್ದಂತೆ, ಈ ಅಧಿಕಾರಿ ಅದ್ಯಾವುದೋ ಇನ್ಸ್ಟಿಟ್ಯೂಷನಿಂದ ಪಾಸ್ಔಟಾಗಿ ಬಂದಿದ್ದಂತೆ, ಅದು ಯಾರೋ ಇನ್ನೊಬ್ಬರು ಅಲ್ಲೆಲ್ಲೋ LLB ಮುಗಿಸ್ಕೊಂಡು ಇವಾಗ ಜಡ್ಜ್ ಆಗಿದ್ರಂತೆ, ಈ ಪ್ರಾಸಿಕ್ಯೂಷನಲ್ಲಿ ಇದ್ರಂತೆ, ಇವೆಲ್ಲ ಮಾತುಕತೆಗಳು ಬರ್ತವೆ. ಅದನ್ನೆಲ್ಲ ತೊಳೆದಾಕ್ಲಿಕ್ಕೆ ನೆರೆ ರಾಜ್ಯದಿಂದ ಎರವಲು ತಗೊಂಡು ಕೆಲಸ ಮಾಡಿಸಿದ್ರೆ ಅತ್ಯುತ್ತಮ. ಯಾರೇ ಮಾಡಿದ್ರು ಮತ್ತೆ ನಾನು ಇನ್ಸಿಸ್ಟ್ ಮಾಡೋದೇನು ಅಂತಂದರೆ, ಇವರ ತಲೆಯ ಮೇಲೆ ನಿವೃತ್ತ ನ್ಯಾಯಾಧೀಶರು ಯಾವಾಗಲೂ ಸೂಪರ್ವೈಸ್ ಮಾಡ್ತಾನೇ ಇರಬೇಕು.